ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟನ್ನು ಮಂಡನೆ ಮಾಡಿದರು. 2025 ಮತ್ತು 26ನೇ ಸಾಲಿನೊಳಗೆ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ಕೆಲಸಗಳಿಗೆ ಈ ಬಜೆಟ್ ಮೂಲವಾಗಿರ್ತದೆ. ಶಿಕ್ಷಣಕ್ಕಂತ ಬಂದಾಗ ಶಿಕ್ಷಕರ ನೇಮಕಾತಿ ಎಷ್ಟಾಗ್ತೈತಿ, ಅದರೊಳಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದೊಳಗಡೆ ಯಾವ ತಿಂಗಳಲ್ಲಿ ಆಗ್ತೈತಿ, ಹೇಗೆ ಆಗ್ತೈತಿ ಮತ್ತು ಎಷ್ಟು ಆಗ್ತದೆ, ಈ ಹಿಂದೆ ಏನು ಆಶ್ವಾಸನೆ ಕೊಟ್ಟಿದ್ರು, ಅದ್ರ ಜೊತೆಗೆ ನಾಲೆಡ್ಜ್ಗೆ ಏನಂತಿದೆಯಲ್ಲ, ಸೊ ಈ ಒಂದು ಭಾಗದೊಳಗೆ ಎಷ್ಟು ನೇಮಕಾತಿ ಆಗ್ತಾವ, ಮತ್ತು ಬಜೆಟಲ್ಲಿ ಹೇಳಿರುವಂತಹ ವಿಷಯಗಳು ವಾಸ್ತವ ಸ್ಥಿತಿಗೆ ಓರಿಗಲ್ಲಿ ಹಚ್ಚಿ ನೋಡಿದಾಗ ಎಷ್ಟು ಸತ್ಯಾಸತ್ಯತೆ ಇದೆ ಅಂತ ಅನೇಕ ವಿದ್ಯಾರ್ಥಿಗಳು ಇದ್ರ ಮೇಲೆ ಮಾತಾಡ್ರಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ರ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮುಂಬರುವ ವಿಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಣ್ತಾ ಇದ್ದೀರಿ, ಬಜೆಟ್ನಲ್ಲಿ 119ನೇ ಪಾಯಿಂಟ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ 5267 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅದೇ ರೀತಿಯಾಗಿ ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ 5000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗುವುದು. ಅಂದ್ರೆ ಅವರು ನೇರವಾಗಿ ಹೇಳಿಲ್ಲ, ಕಲ್ಯಾಣ ಕರ್ನಾಟಕದೊಳಗೆ 5000 ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಈ ಹಿಂದೆ 5000ಕ್ಕಿಂತ ಅಧಿಕ ಹುದ್ದೆಗಳನ್ನು ನಾವು ಮಾಡ್ತೀವಿ ಅಂತ 2024ರ ಬಜೆಟ್ ಒಳಗನೆ ಹೇಳ್ಬಿಟ್ಟಿದ್ರು. ಬಟ್ ಆ ಬಜೆಟ್ ನಲ್ಲಿ ಹೇಳಿರುವಂತಹ ಮಾತು ಎಲ್ಲಿಗೆ ಹೋಯ್ತು ಅಂತ, ಅಲ್ಲಿಂದ ಇಲ್ಲಿವರೆಗೆ 5000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಿಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದನ್ನೇ ಇವರು ಮುಂದುವರಿಸ್ತಾರ ಅಂತಂದ್ರೆ ಎಲ್ಲಿಗೆ ಬಂದಿದೆ ನಮ್ಮ ಒಂದು ಏನು ಶಿಕ್ಷಣ ಅಂತ. ಸೊ ಈ ರೀತಿಯಾಗಿ ನಮಗೆ ಒಂದು ಕಣ್ಣಿಗೆ ಬೆನ್ನಿಯನ್ನು ಹಚ್ಚಿ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಒರೆಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಅವ್ರು ಹೇಳ್ತಾ ಇದಾರೆ, ನಾಲೆಡ್ಜ್ಗೆ ಭಾಗದೊಳಗೆ ಅವಶ್ಯಕತೆ ಬಿದ್ರೆ ಮಾತ್ರ ಅಂತ. ಅಂದ್ರೆ ಅವಶ್ಯಕತೆ ಬಿದ್ರೆ ಅಂತಂದ್ರೆ 23 ಜಿಲ್ಲೆಗಳಿದಾವೆ ಇಲ್ಲಿ, ಹೌದಲ್ವಾ? ಸೊ ಅಲ್ಲಿ 8 ಜಿಲ್ಲೆಗಳಿದಾವ. ಓಕೆ, 8 ಜಿಲ್ಲೆಗಳಿಗೆ 5000 ನಾವು ಮಾಡ್ತೀವಿ ಅಂತ ಈಗ ಆಲ್ರೆಡಿ ಹೇಳಿದ್ರೆ, ಅದು ಲಾಸ್ಟ್ ಬಜೆಟ್ ನಲ್ಲಿ ಹೇಳಿದ್ರೆ ಅದನ್ನ ಅವ್ರು ಮುಂದುವರಿಸಿ ಹೊಸ ಬಜೆಟ್ನೊಳಗಡೆ ನಾಲೆಡ್ಜ್ಗೆ, ಇಟ್ ಮೀನ್ಸ್ ಈ ಕಲ್ಯಾಣ ಕರ್ನಾಟಕ ಭಾಗವನ್ನ ಬಿಟ್ಟು ಉಳಿದಂತ 23 ಜಿಲ್ಲೆಗಳಿಗೆ ಅವ್ರ ನೇಮಕಾತಿಯನ್ನು ಹೊಡಿಸ್ಲಿಕ್ಕೆ 5000 ಕಡಿಮೆನಾ? ಅದು ಜಾಸ್ತಿ ಆಗ್ಬೋದಿತ್ತಲ್ಲ, ಯಾಕೆ ಕಡಿಮೆ ಅಂತ. ಸೊ ಈ 5000 ಹುದ್ದೆಗಳನ್ನು ಕೂಡ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಅವ್ರು ತುಂಬಿಕೊಳ್ತಾವ ಅಂತ ಹೇಳಿದ್ದಾರೆ. ಏನೇ ಆಗ್ಲಿ ಸ್ನೇಹಿತರೆ, ಈ 5000 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದೊಳಗ 100% ಕನ್ಫರ್ಮ್ ಆಗ್ತಾವ. ಅದು ಇನ್ನೂವರೆಗೆ ಕೂಡ ಅದರೊಳಗಡೆ PSTR ಎಷ್ಟು, GPSTR ಎಷ್ಟು, HSTR ಎಷ್ಟು ಅಂತ ಕೂಡ ಅವರು ನಮಗೆ ತಿಳಿಸ್ಕೊಟ್ಟಿಲ್ಲ. ಅದೇ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸಾಧ್ಯವಾದಷ್ಟು ಮಾಹಿತಿಯನ್ನೇ ಗೌಪ್ಯವಾಗಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಅವರು ಮುನ್ನಡೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೊರತು ಯಾವುದೇ ರೀತಿಯ ದಕ್ಷತೆ, ಪ್ರಾಮಾಣಿಕತೆಯಿಂದ ಎಲ್ಲವೂ ಕೂಡ ಅಕೌಂಟಬಿಲಿಟಿಯಿಂದ ಆಗ್ಲಿ ಸಮಾಜಕ್ಕೆ ಗೊತ್ತಾಗುವ ಮುಂದುವರೆದು ಅನೇಕ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಕಾಲ್ ಫಾರ್ಮ್ಸ್ ಯಾವಾಗ ಆಗ್ತಾವಂತ. ಇನ್ನೂವರೆಗೂ ಹೇಳ್ತೀನಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಇಲ್ಲಿ ಬೇಜಾರು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಸತ್ಯವನ್ನ ಅರ್ಥ ಆಗ ಮಾತ್ರ ನಮ್ಗೆ ವಾಸ್ತವತೆ ಅರ್ಥ ಆಗ್ತೈತಿ. ವಾಸ್ತವತೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ನಮ್ಗೆ ಕಷ್ಟ ಆಗ್ತೈತಿ, ಗೊತ್ತು, ಓಕೆನಾ? ಯಾಕಂದ್ರೆ ಇಲ್ಲಿ ಕೆಲವರು ವಿದ್ಯಾರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಎಲ್ಲವನ್ನ ಬಿಟ್ಟು ನಾವು ಓದ್ಲಿಕ್ಕೆ ಬಂದಿರ್ತೇವೆ. ಇವನ್ ಬೇರೆ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಂಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು, ನನಗೆ ಗೊತ್ತಿದೆ, ಓಕೆನಾ? ಇವನ್ ಬೇರೆ ಎಕ್ಸಾಮ್ಸ್ ಯಾವುದು ಬರೆಯಂಗಿಲ್ಲ, ಟೀಚರ್ ಎಕ್ಸಾಮೇ ಆಗ್ಬೇಕು. ಸ್ವಲ್ಪ ಅಪ್ಲಿಕೇಶನ್ಸ್ ಕರೆಯೋದು ಲೇಟ್ ಆಗ್ತದೆ. ಒಳ ಮೀಸಲಾತಿ ಮುಗಿಬೇಕಂದ್ರೆ 3 ಮಂತ್ಸ್ ಬೇಕಾ? ಸೊ ಈಗ ಮಾನ್ಸೂನ್ ಸೆಷನ್ ಒಳಗಡೆ ಅವರು ಏನ್ ಮಾಡ್ತಾರೆ, ಈ ಒಳ ಮೀಸಲಾತಿಯನ್ನ ಅವರು ಏನ್ ಮಾಡ್ತಾರ, ಚರ್ಚೆ ಮಾಡ್ತಾರೆ. ಮಾನ್ಸೂನ್ ಆಗ್ಬೇಕಂದ್ರೆ ಜೂನ್ ಜುಲೈ ಬೇಕಾಗ್ತೈತಿ. ಓಕೆ, ಅದನ್ನ ಒಂದು ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿ ಅದನ್ನ ಅವ್ರು ಕಾರ್ಯರೂಪಕ್ಕೆ ತರಬೇಕಂತಂದ್ರೆ, ಒಂದು ಶಾಸನ ಮಾಡ್ಬೇಕಂದ್ರೆ ಟೈಮ್ ಬಹಳ ಬೇಕಾಗ್ತೈತಿ. ಅರ್ಥ ಆಯ್ತಾ? ಅಲ್ಲಿವರೆಗೆ ನೀವು ಒಂದು TET ಸಿಗ್ಬೋದು, TETಗೋಸ್ಕರ ನೀವು ಓದ್ಕೊಳ್ರಿ. ಬಟ್ CET ಏನಾಗ್ತೈತಿ, 3 ರಿಂದ 4 ತಿಂಗಳು ಮಾತ್ರ ಆಗಂಗಿಲ್ಲ. ಅದ್ರ ಮೇಲೆ ಏನಾಗ್ತೈತಿ, TET ಮತ್ತೆ ರಿಸಲ್ಟ್ ಬರಬೇಕು. ಸೊ ನಿಮ್ಗೊಂದು ಕನಿಷ್ಠ ಒಂದು ಕೂಡ ಒಂದು 5 ರಿಂದ 6 ತಿಂಗಳು ಟೈಮ್ ಇದೆ, ಓಕೆನಾ? ಸೊ 100% ನೇಮಕಾತಿ ಆಗ್ತೈತಿ, ಬಟ್ ಲೇಟ್ ಆಕತಿ. ಸೊ ಇದನ್ನ ನಾನು ಕೂಡ ಹೇಳಿದ್ರು ಕೂಡ ನಾನು ಕೆಲವೊಂದ್ಸಲ ಹೆಂಗಾಗ್ತೈತಿ ಅಂತಂದ್ರೆ, ಇರೋ ವಿಷಯವನ್ನು ನೇರವಾಗಿ ಬಂದು ಹೇಳಂಗಿಲ್ಲ ಯಾವುದೇ ಇಲಾಖೆ, ಅದರೊಳಗೆ ಶಿಕ್ಷಣ ಇಲಾಖೆ ಕೂಡ ಒಂದು ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಒಳ ಮೀಸಲಾತಿ ಮುಗಿಯೋದ್ರೊಳಗೆ ಸಮಯ ಬಹಳ ತಗೊಳ್ತೈತಿ. ಅದಾದ್ಮೇಲೆ ನೇಮಕಾತಿಗಳಾಗ್ತಾವೆ, ವಿಶೇಷವಾಗಿ ಶಿಕ್ಷಣ ಇಲಾಖೆ ಒಳಗಡೆ. ಇವನ್ ವಾಟ್ ಅಬೌಟ್ PU ಕಾಲೇಜ್ ನೇಮಕಾತಿ ಕೂಡ ಅವ್ರು ಹೇಳಿಲ್ಲ. ನಾನು ತೋರಿಸ್ತೀನಿ. ಶಿಕ್ಷಕ ಹುದ್ದೆಗೆ ಭರ್ತಿಗೆ ಆದ್ಯತೆ ಅಂತ ಎಷ್ಟಿದೆಪ್ಪ ಆದ್ಯತೆ? ಹೋದ ವರ್ಷದ ಬಜೆಟ್ ಒಳಗಡೆ 48,000 ಕೋಟಿಗಳನ್ನು ಏನ್ ಮಾಡಿದಾರೆ ಅವರು ಶಿಕ್ಷಣ ಕೊಟ್ಟಿದ್ರು. ಈ ವರ್ಷ 45,000 ಕೋಟಿ, ಅತಿ ಹೆಚ್ಚು ಬಜೆಟ್ ಅನ್ನ ಒಂದು ಕ್ಷೇತ್ರಕ್ಕೆ ಕೊಟ್ಟಿರೋದು ಅದು ಶಿಕ್ಷಣ ಇಲಾಖೆ ಬರ್ತೈತಿ. ಆದ್ರೆ ಏನ್ 5,000 ಹುದ್ದೆಗಳಂತಂದ್ರೆ ಏನಿಲ್ಲ. ಒಂದು ಜಿಲ್ಲೆ ನಾವು ಡಿವೈಡ್ ಮಾಡಿದ್ರೆ, ಒಂದು ಜಿಲ್ಲೆಯೊಳಗಡೆ ವಿಷಯವಾರು ಶಿಕ್ಷಕರು ಡಿವೈಡ್ ಮಾಡಿದ್ರೆ ಒಂದು 150 ಪೋಸ್ಟ್ಗಳು ಬರಂಗಿಲ್ಲ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ನಾವದೀವಿ ಅಂತ ಹೇಳ್ತೀವಿ. ಇನ್ನು ನಾಲೆಡ್ಜ್ಗೆ ಭಾಗದಂತೂ ಹೇಳಲಿಕ್ಕಿನವಲ್ಲ.
ಸೊ ಅದಾದಮೇಲೆ ಶಿಕ್ಷಣದ ಮೂಲಕ ಬದಲಾವಣೆಗೆ ಮುನ್ನುಡಿ ಅಂತ. ಸೊ ಏನು ಮುನ್ನುಡಿಯನ್ನು ಹಾಡ್ತಾ ಇದ್ದಾರೆ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ, ಬಟ್ ಅವ್ರು ಏನು ಮುನ್ನುಡಿ ಹಾಡ್ತಾ ಇದ್ದಾರೆ ಹಾಡಲಿ. ಅವ್ರು ಕೆಲವೊಂದ್ಸಲ ಹೆಂಗಾಗ್ತೈತಿ ಅಂತಂದ್ರೆ ನೋಡಿ, ಈಗ ನಾವು ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರಕ್ಕೆ ಅದು ಕಿವಿಗೆ ಮುಟ್ಲಿಕ್ಕೆ ಸಾಧ್ಯ, ಅಲ್ಲಿವರೆಗೆ. ಯಾಕಂದ್ರೆ ನಾವು ಅದೇವೋ ಏನು ಬಿಲ್ಲೋ ಅಂತ ಗೊತ್ತಾಗೋದು ಅದನ್ನ ಕೊನೆಗೆ ಮತ್ತೆ ವಿಧಾನಸಭಾ ಏನು ಚುನಾವಣೆ ಬಂದ್ಮೇಲೆ ಗೊತ್ತಾಗೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಅಲ್ಲಿ ಅವರು ADB ನೆರವಿನಿಂದ, ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನಿಂದ 2,500 ಕೋಟಿ ವೆಚ್ಚದೊಳಗೆ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಲು ಕ್ರಮ ವಹಿಸಲಾಗಿದೆ. ಇರೋ ಶಾಲೆಗಳಿಗೆ ಟೀಚರ್ಸ್ ಇಲ್ಲ, ಇನ್ನು 500 ಪಬ್ಲಿಕ್ ಶಾಲೆಗಳಲ್ಲಿ ಹೆಂಗ್ ಟೀಚರ್ಸ್ ತಗೊಂಡ್ಬರ್ತಾರ, ದೇವ್ರೇ ಬಲ್ಲ ಅಂತ ಹೇಳ್ತೇನೆ. ಅದಾದ್ಮೇಲೆ 5,000 ಶಾಲೆಗಳಿಗೆ ಪೂರ್ವ ಪ್ರಾಥಮಿಕ LKG UKG ಅಲ್ಲಿ ತರಬೇಕಂತ ಮಾಡಿದಾರ. ಅದು ವಿಶೇಷವಾಗಿ ಅಲ್ಲಿ ಕೂಡ ಟೀಚರ್ಸ್ಗಳು ಕೊರತೆ, ವಿತೌಟ್ ಟ್ರೈನಿಂಗ್ ವಿತೌಟ್ ಟೀಚರ್ಸ್ ಇಲ್ಲಿ ಹೆಂಗ್ ಮಾಡ್ತಾರಂತ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರದ್ದು. ನಂತರ ಪ್ರಾಥಮಿಕದಿಂದ ಹಿಡ್ಕೊಂಡು PU ವರೆಗೆ ಕೂಡ ಏನಿದಾರಲ್ಲ ಉಪನ್ಯಾಸಕರಿಗೆ ಮಾಸಿಕವಾಗಿ 2,000 ಏನು ಭತ್ಯೆಯನ್ನು ಹೆಚ್ಚಿಗೆ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಬಟ್ ಅದು ನಾನು ಕೂಡ ಇಷ್ಟಪಡ್ತೀನಿ ಮಾಡ್ಲಿ, ಯಾಕಂದ್ರೆ ಬಹಳ ಸ್ಯಾಲ್ರಿ ಕಡಿಮೆ ಇದೆ ಕಂಪೇರ್ ಟು ಪರ್ಮನೆಂಟ್ ಟೀಚರ್ಸ್ಗೆ, ಗೆಸ್ಟ್ ಟೀಚರ್ಸ್ಗೆ ಬಹಳ ಸ್ಯಾಲ್ರಿ ಕಡಿಮೆ ಇದೆ. ಸೊ ಎಲ್ಲಿಗೆ ಬಂತು. ಅದಾದ್ಮೇಲೆ ಕೆಲವೊಂದಿಷ್ಟು ಬಿಸಿ ಊಟ ತಯಾರಿಸುವ ಸಿಬ್ಬಂದಿಗಳಿಗೆ 1,000 ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ. ಹೌದು, ಅಫ್ಕೋರ್ಸ್ ಅವರು ಕೂಡ ಹೋರಾಟ ಮಾಡಿದ್ರು, ಅವ್ರದ್ದು ಕೂಡ ಬಹಳ ದಿನ ಬೇಡಿಕೆ ಆಗಿತ್ತು. ಜಾಸ್ತಿ ಆಗಿದೆ. LKG ಇಂದ ದ್ವಿತೀಯ PUC ವರೆಗಿನ ಎಲ್ಲ ತರಗತಿ ವಿದ್ಯಾರ್ಥಿಗಳು ಆಯಾ ತರಗತಿ ತಕ್ಕಂತೆ ಕಲಿಕೆ ಮಟ್ಟವನ್ನು ಹೊಂದುವ ನಿಟ್ಟಿನಲ್ಲಿ 3 ವರ್ಷಗಳ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುವುದು. ಈ ಮೂಲಕ SLC PUC ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ತರಲಾಗುವುದಕ್ಕಾಗಿ ಕೆಳಕಂಡ ಉಪಕ್ರಮ ಮಾಡಲಾಗುವುದು. ಈ ರೀತಿ ಉಪಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಅದು ಗುಣಮಟ್ಟವನ್ನು ಕಾಯ್ದಿಸ್ತಾ ಇಲ್ಲ. ಕೆಲವೊಂದಿಷ್ಟು ಮಾತುಗಳು ಬಜೆಟ್ನಲ್ಲಿ ಘೋಷಣೆಗಳು ಆಗ್ತಾ ಇದ್ದಾವೆ, ಬಟ್ ರಿಯಾಲಿಟಿ ಒಳಗೆ ಅರ್ಥ ಆಗ್ತಾ ಇಲ್ಲ. ಎನಿವೇಸ್, ಎಲ್ಲ ಶಿಕ್ಷಕ ಹುದ್ದೆಗಳಿಗೆ ಆಕಾಂಕ್ಷಿಗಳು ಹೇಳೋದಿಷ್ಟ, ಕೀಪ್ ಯುವರ್ ಸ್ಟಡೀಸ್ ಕಂಟಿನ್ಯೂಸ್ ಆ್ಯಂಡ್ ದೆನ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ಕೂಡ ನೀವು ಗಟ್ಟಿ ಮಾಡ್ಕೊಳ್ಬೇಕಾಗ್ತೈತಿ. ಸಿಚುವೇಶನ್ ಹಿಂಗಂತ ಬರಂಗಿಲ್ಲ, ಎಲ್ಲದಕ್ಕೂ ನೀವು ರೆಡಿ ಆಗಬೇಕಾಗ್ತೈತಿ. ಅಂದರೆ ನೀವು TTU ರೆಡಿ ಆಗಬೇಕಾಗ್ತೈತಿ, PU ಕಾಲೇಜ್ಗೂ ರೆಡಿ ಆಗಬೇಕಾಗ್ತೈತಿ, HST ರೆಡಿ ಆಗಬೇಕಾಗ್ತೈತಿ. ಸ್ವಲ್ಪ ನೇಮಕಾತಿ ಲೇಟ್ ಆಗೇ ಆಗ್ತೈತಿ. ಸೊ ಅಫ್ಕೋರ್ಸ್ ನಾವು ಎಷ್ಟು ರೆಡಿ ಇದೀವಿ ಅನ್ನೋದು ಕೂಡ ಅದು ಇಂಪಾರ್ಟೆಂಟ್ ಆಗೇ ಆಗ್ತೈತಿ. ಬಟ್ ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ. ಬಟ್ ನಾವು ರೆಡಿ ಆಗಿದ್ದೇವಾ, ನಾವು ಕೂಡ ಪರ್ಫೆಕ್ಷನ್ ಇದ್ದೇವೆ, ನನಗೆ ಒಂದು ಹುದ್ದೆಗಳಿಗೆ ಗಿಟ್ಟಿಸ್ಕೊಳ್ಳೋಕೆ ನಂಗೆ ಅರ್ಹತೆ ಇದೆ ಅಂತ ಪ್ರಶ್ನೆ ಕೇಳ್ತಾ ಹೋಗೋಣ. ಓದ್ತಾ ಹೋದಂಗೆ ಮನುಷ್ಯನಿಗೆ ಆಲಸ್ಯ ಕೂಡ ಬರ್ತಾಯಿದೆ, ನಮ್ಗೆ ಗೊತ್ತಿದೆ. ಬಟ್ ಒಂದು ಕಡೆ ಏನಾಗ್ತಿದೆ ಅಂತಂದರೆ, ನಾನು ಗೆಲ್ತೀನಿ ಅನ್ನುವಂತಹ ಮನೋಭಾವನೆ ಇಟ್ಕೊಂಡು ನಾನು ಖಂಡಿತವಾಗ್ಲೂ ನಾನು ಯಶಸ್ಸನ್ನು ಪಡಿತೀನಿ ಅನ್ನುವಂತಹ ಒಂದು ದೃಢ ಮನಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಓದುವಂಥ ಕೆಲಸವನ್ನು ಮಾಡೋಣ, ಬೆಳೆಯುವಂಥ ಕೆಲಸವನ್ನು ಮಾಡೋಣ. ನಿಮಗೇನಾದರೂ ಇನ್ನೂ ಕೂಡ ಸಮಸ್ಯೆಗಳಿದ್ದರೆ, ಕಮೆಂಟ್ಸ್ ಮಾಡೋದಿದ್ರೆ, ಅಥವಾ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಟೈಮ್ ತೊಗೊಂಡು ಉತ್ತರ ಕೊಡ್ತೀನಿ. ಮತ್ತೆ ಮುಂದಿನ ವೀಡಿಯೋದೊಳಗಡೆ ಇನ್ನೊಂದು ವಿಷಯವನ್ನು ಚರ್ಚೆ ಮಾಡೋಣ. ಇದಾಗುತ್ತೆ ಇವತ್ತು.